ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ದೇವರ ವಾಕ್ಯ, ಅನೋಕನು ದೇವರೊಂದಿಗೆ ಹೇಗೆ ನಡೆದನು ಎಂಬುದರ ಅಂಶದ ಮೇಲೆ ನಾವು ಇವತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ಮುಂಚೆ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ವಾಕ್ಯವನ್ನು ನೋಡುವಂಥವರು, ಕೇಳುವಂಥವರು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ದಿನ ದೇವರ ವಾಕ್ಯ ಭಾಗ ಅನೋಕನು ದೇವರೊಂದಿಗೆ ಹೇಗೆ ನಡೆದನು ಎಂಬುದಾಗಿ. ಹಾಗಾಗಿ ಪವಿತ್ರಾತ್ಮನು ಈ ವಾಕ್ಯದ ಸಾರಾಂಶದ ಮೇಲೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡುತ್ತಂದೆ. ಯಾರ್ಯಾರು ಈ ವಾಕ್ಯ ಭಾಗವನ್ನು ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇನ್ನು ಅನೇಕ ಅದರಲ್ಲಿ ಈ ವಾಕ್ಯವನ್ನು ನೋಡುವಂಥವರನ್ನ, ಕೇಳುವಂಥವರನ್ನ 100ರಷ್ಟಾಗಿ 60ರಷ್ಟಾಗಿ ಆಶೀರ್ವಾದಿಸುತ್ತಂದೆ. ಈ ವಾಕ್ಯ ಭಾಗ ಮಕ್ಕಳಿಗೆ ಆಶೀರ್ವಾದವಾಗಿ ನಡೆಸುತ್ತಂದೆ. ಯೇಸಪ್ಪ, ವಿಶೇಷವಾಗಿ ಕರ್ತನೆ, ನಿನ್ನ ಪವಿತ್ರಾತ್ಮನ ಶಕ್ತಿ ನಮ್ಮೆಲ್ಲರ ಮೇಲೆ ಇಳಿದು ಬರಲಪ್ಪ. ನಮಗಿರುವಂಥ ಎಲ್ಲ ಕಷ್ಟ, ನೋವುಗಳು, ರೋಗ ರುಜಿನಗಳು ಯೇಸುವಿನ ನಾಮದಲ್ಲಿ ಲಯಪಡಿಸಿ ನಮ್ಮ ಶುದ್ಧರನ್ನಾಗಿ ಮಾಡುತ್ತಂದೆ. ಯುವ ಸ್ವಾಮಿ, ಈ ಭಾಗದಿಂದ ನಾವು ಅನೇಕ ಪಾಠಗಳನ್ನು ಕಲೀಲಿಕ್ಕಿದ್ದೀವಿ ಸ್ವಾಮಿ. ಪವಿತ್ರಾತ್ಮ ನಮ್ಮ ಜ್ಞಾಪಕ ಶಕ್ತಿ ಕೊಟ್ಟು ಕಾಪಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ನನ್ನ ಜೊತೆ ಸೇವಕರೇ ಹಾಗೂ ನನ್ನ ಸಹೋದರಿ ಸಹೋದರನೇ, ಅನೋಕನು ದೇವರೊಂದಿಗೆ ನಡೆದನು. ಅನೋಕನು ದೇವರೊಂದಿಗೆ ನಡೆದಿದ್ದರಿಂದ ಆತನು ಏನು ಆಶೀರ್ವಾದಗಳನ್ನು ಹೊಂದಿಕೊಂಡನು ಎಂಬುದಾಗಿ ನಾವು ಇದನ್ನ ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ಸತ್ಯವೇದ ಗ್ರಂಥದಲ್ಲಿ 2 ಜನ ಅಥವಾ 2 ವ್ಯಕ್ತಿಗಳು ಶರೀರಧಾರಿಯಾಗಿ ಪರಲೋಕ ರಾಜ್ಯದಲ್ಲಿ 2 ವ್ಯಕ್ತಿಗಳು ಮಾತ್ರ ಇದ್ದಾರೆ. ಒಬ್ಬರು ಅನೋಕನು, ಎರಡನೆಯದಾಗಿ ಏಲಿಯನು. ಈ 2 ಜನಗಳ ಬಗ್ಗೆ ಈ ದಿನ ನಾವು ಧ್ಯಾನ ಮಾಡಲಿಕ್ಕಿದ್ದೀವಿ. ಈ 2 ಜನಗಳು, ಏಲಿಯನು, ಅನೋಕನು, ಯಾವ್ಯಾವ ರೀತಿಯಲ್ಲಿ ದೇವರೊಂದಿಗೆ ನಡೆದಿದ್ದರಿಂದ ಅವರು ಶರೀರಧಾರಿಯಾಗಿ ಪರಲೋಕ ರಾಜ್ಯದಲ್ಲಿ ಇದ್ದಾರೆ ಎಂಬುದಾಗಿ ನೋಡಿಕೊಳ್ಳೋಣ. ಆದಿಕಾಂಡ 5ನೇ ಅಧ್ಯಾಯ 21ನೇ ವಚನ ನೋಡುವಾಗ, ಅನೋಕನು 65 ವರ್ಷದವನಾದಾಗ ಮೆತುಶೇಲನನ್ನು ಪಡೆದನು. ಮೆತುಶೇಲನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವರನ್ನು ಕರೆದುಕೊಂಡಿದ್ದರಿಂದ ಕಾಣದೆ ಹೋದನು. ಪ್ರೀತಿಯ ದೇವರ ಮಕ್ಕಳೇ, ಈ ಅನೋಕನ ಜೀವನವನ್ನು ನೋಡುವಾಗ ಅವನಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ತನ್ನ ಕುಟುಂಬವಿದೆ, ತನ್ನ ಪರಿವಾರದವರಿದ್ದಾರೆ. ಆದರೂ ಕೂಡ ಅನೋಕನು ಎಲ್ಲ ಇದ್ರೂ ಕೂಡ, ತನ್ನ ಕುಟುಂಬವೆಲ್ಲ ಇದ್ರೂ ಕೂಡ, ತನ್ನ ಕೆಲಸ ಕಾರ್ಯಗಳು ಎಲ್ಲವೂ ಇದ್ರೂ ಕೂಡ ಅನೋಕನು ದೇವರೊಂದಿಗೆ ನಡೆಯುವುದನ್ನ ಮರೆಯಲಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ನನ್ನ ಸಹೋದರಿ ಸಹೋದರನೇ, ಈ ದಿನ ನೀನು ನಾನು ನಾವೆಲ್ಲರೂ ಕೂಡ ಯಾರೊಂದಿಗೆ ನಡೀತಾ ಇದ್ದೀವಿ, ಯಾರೊಂದಿಗೆ ನಾವು ಜೀವಿಸ್ತಾ ಇದ್ದೀವಿ, ಯಾರನ್ನ ಆತುಕೊಂಡು ನಾವು ಬದುಕ್ತಾ ಇದ್ದೀವಿ, ಯಾರ ಮೇಲೆ ನಾವು ನಂಬಿಕೆ ಇಟ್ಟಿದ್ದೀವಿ, ಯಾರನ್ನ ನಾವು ನಂಬಿಕೊಂಡು ನಾವು ಬದುಕ್ತಾ ಇದ್ದೀವಿ ಎಂಬುದರ ಬಗ್ಗೆ ನಮ್ಮ ಆತ್ಮೀಯ ಜೀವಿತ ಗೊತ್ತಾಗುತ್ತೆ. ಪ್ರೀತಿಯ ದೇವರ ಮಕ್ಕಳೇ, ನೋಡಿ, ಇವನು ಅನೋಕನು 65 ವರ್ಷದವನಾದಾಗ ಮೆತುಶೇಲನನ್ನು ಪಡಿತಾನೆ. ಆಗಿನ ಕಾಲದಲ್ಲಿ ಆಯಸ್ಸು ಎಷ್ಟು ವರ್ಷಗಳಿತ್ತಂದ್ರೆ 900 ವರ್ಷಗಳು, 800 ವರ್ಷಗಳು, 500 ವರ್ಷಗಳು, 600 ವರ್ಷಗಳು, ಅಥವಾ ಇನ್ನು 900 ವರ್ಷಗಳು ಬದುಕ್ತಾ ಇದ್ರು. ಆ ಕಾಲದಲ್ಲಿ ಇವನಿಗೆ 65 ವರ್ಷದವನಾದಾಗ ನೋಡಿ ಮೆತುಶೇಲನನ್ನು ಪಡಿತಾನೆ. ಈ ಮೆತುಶೇಲನ್ ಹುಟ್ಟಿದಾದ್ಮೇಲೆ ಮತ್ತೆ ಈ ಒಂದು ಅನೋಕನಿಗೆ ಗಂಡು ಹೆಣ್ಣು ಮಕ್ಕಳನ್ನು ಪಡಿತಾನೆ. ಯಾಕೆ ಈ ಅನೋಕನು ದೇವರೊಂದಿಗೆ ನಡೆದನು ಎಂಬುದನ್ನು ನೋಡುವಾಗ, ಮೊದಲನೇದಾಗಿ ಅನೋಕನು ದೇವರಿಗೆ ಭಯಪಡುವಂತ ಮನುಷ್ಯನಾಗಿದ್ದ. ಎರಡನೇದಾಗಿ ಈ ಅನೋಕನು ದೇವರಿಗೆ ಪರಿಶುದ್ಧನಾಗಿ ಜೀವಿಸುವುದನ್ನ ಕಲಿತುಕೊಂಡಿದ್ದ.
ಮೂರನೇದಾಗಿ ಈ ಅನೋಕನು ಪ್ರತಿದಿನ ಪ್ರಾರ್ಥನೆ ಮಾಡುವಂತವನಾಗಿದ್ದ. ಆಗಿನ ಕಾಲದಲ್ಲಿ ಸತ್ಯವೇದವು ಅವರಿಗಿರಲಿಲ್ಲ, ವಾಕ್ಯ ಹೇಳುವಂಥವರು ಆಗಿರಲಿಲ್ಲ, ವಾಕ್ಯದಲ್ಲಿ ನಡೆಸುವಂಥವರು ಆಗಿರಲಿಲ್ಲ. ಆಗ ದೇವರು ಯಾರೊಟ್ಟಿಗೆ ಮಾತಾಡ್ತಾ ಇದ್ರು? ದೇವರು ಯಾರನ್ನು ಆರಿಸ್ಕೊಳ್ತಾ ಇದ್ರೋ ಅವರೊಟ್ಟಿಗೆ ದೇವರು ಮಾತಾಡ್ತಾ ಇದ್ರು, ಪ್ರೀತಿಯ ದೇವ ಜನರೇ. ಹಾಗಾಗಿ ಈಗಿನ ಕಾಲದಲ್ಲಿ ನಮಗೆ ಸತ್ಯವೇದ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ, ನಮ್ಮನ್ನು ನಡೆಸುವಂಥವರು ನಾಯಕರಿದ್ದಾರೆ, ನಮಗೆ ಬುದ್ಧಿ ಹೇಳುವಂಥವರು ತಂದೆ ತಾಯಿ ಇದ್ದಾರೆ. ಆದರೆ ಆಗಿನ ಕಾಲದಲ್ಲಿ ಸತ್ಯವೇದವೂ ಇರಲಿಲ್ಲ. ಆದರೂ ಕೂಡ ಈ ಮೂರು ವಿಷಯಗಳನ್ನ ಅನೋಕನು ತನ್ನ ಜೀವಮಾನದಲ್ಲೆಲ್ಲ ನಡೆದುಕೊಂಡು ಆತನಿಗಾಗಿ ಜೀವಿಸ್ತಾ ಇದ್ದ, ಆತನಿಗಾಗಿ ಬದುಕ್ತಾ ಇದ್ದ, ಆತನೇ ಸರ್ವಸ್ವವೆಂಬುದಾಗಿ ನಂಬಿಕೊಂಡಿದ್ದ. ಪ್ರೀತಿಯ ದೇವಜನರೇ, ಈ ದಿನಗಳಲ್ಲಿ ನಾವು ಕೂಡ ದೇವರೊಂದಿಗೆ ನಡೆಯುವುದು ತುಂಬಾ ಕಷ್ಟ ಎಂಬುದಾಗಿ ಅನೇಕರು ಹಿಂಜರಿದು ದೇವರನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ಆ ಕರ್ತನನ್ನ, ಆ ದೇವಾದ ದೇವರನ್ನ ನಾವು ಹಿಂಬಾಲಿಸುವಾಗ, ಆತನ ಹಿಂದೆ ನಾವು ಹೋಗುವಾಗ, ಆತನೊಟ್ಟಿಗೆ ನಾವು ನಡೆಯುವಾಗ ಅನೇಕ ಆಶೀರ್ವಾದಗಳನ್ನ ನಾವು ಪಡ್ಕೊಳ್ತೀವಿ. ಹೇಗೆ ಅನೇಕ ಆಶೀರ್ವಾದಗಳನ್ನು ಪಡ್ಕೊಳ್ತೀವಿ? ದೇವರು ಮುಂಜಾನೆ ಎದ್ದು ಆತನೊಂದಿಗೆ ನಾವು ಮಾತಾಡ್ಬೇಕ್ರಿ. ಮುಂಜಾನೆ 4 ಗಂಟೆ ಅಥವಾ 4:15 ಸಮಯ ಅಥವಾ 5 ಗಂಟೆ ಸಮಯ ನಾವು ಎದ್ದು ಆತನೊಟ್ಟಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಪ್ರತಿ ದಿನ ತಪ್ಪದೆ ಪ್ರಾರ್ಥನೆ ಮಾಡುವಂತವರು ಆಗಿರಬೇಕು. ನೋಡಿ, ಪ್ರತಿಯೊಬ್ಬರ ಕೈಯಲ್ಲಿ ಈಗ ಸತ್ಯವೇದಗಳಿದೆ. ಪ್ರತಿಯೊಬ್ಬರ ಮನೆಯಲ್ಲಿ 2, 3, 4, 5 ಈ ರೀತಿಯಾಗಿ ಸತ್ಯವೇದಗಳನ್ನು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಒಂದು ಸಾರಿ ಆದರೂ ಕೂಡ ಒಂದು ಸತ್ಯವೇದವನ್ನ ತೆಗೆದು ಓದುವುದಕ್ಕೆ ಸಮಯ ಇರೋದಿಲ್ಲ. ಹಾಗಾಗಿ ನಾನೇನು ಹೇಳ್ತೇನಪ್ಪ ಅಂದ್ರೆ, ದೇವರೊಂದಿಗೆ ನಡೆಯಬೇಕಂತ ಆಸೆ ಪಡ್ತಾ ಇದೀಯಾ? ನೀನು ದೇವರೊಂದಿಗೆ ಬಾಳಬೇಕೆಂಬುದಾಗಿ ಆಸೆ ಪಡ್ತಾ ಇದೀಯಾ? ಪ್ರತಿದಿನ ತಪ್ಪದೆ ಪ್ರಾರ್ಥನೆ ಮಾಡು. ಈ ಪ್ರಾರ್ಥನೆ ಮನುಷ್ಯನಿಗೆ ಉಸಿರಾಗಿರ್ತದೆ. ಯಾವ ರೀತಿಯಾಗಿ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಆ ಉಸಿರು ಅವಶ್ಯಕತೆ ಇದೆಯೋ, ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಆತ್ಮಿಕವಾಗಿ ಬದುಕಬೇಕಾದರೆ, ದೇವರೊಂದಿಗೆ ನಡೆಯಬೇಕಾದರೆ ಈ ಪ್ರಾರ್ಥನೆ ಎಂಬ ಉಸಿರು ತುಂಬಾ ಪ್ರಾಮುಖ್ಯವಾದದ್ದು. ನನ್ನ ಸೇವೆಯ ಜೀವಿತದಲ್ಲಿ ನೋಡುವಾಗ ಅನೇಕರು ಪ್ರಾರ್ಥನೆ ಇಲ್ಲದೆ ದೇವರಿಂದ ಹಿಂಜರಿದು ಹೋದರು. ಅನೇಕರು ಮತ್ತೆ ಈ ಲೋಕದ ಕಡೆಗೆ ತಿರುಗಿಕೊಂಡರು. ಅನೇಕರು ಅನೇಕ ವ್ಯಸನಗಳಿಗೆ ಸಿಕ್ಕಿ ಮತ್ತೆ ದೇವರನ್ನು ಬಿಟ್ಟು ಬಿಟ್ಟರು. ದೇವರ ಮಕ್ಕಳೇ, ಅನೇಕ ಜನರು ಸತ್ತು ಹೋದರು. ಅನೇಕ ಜನರು ಈ ಲೋಕವನ್ನೇ ಬಿಟ್ಟು ಹೋಗ್ಬಿಟ್ರು. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದ್ರೆ, ಒಬ್ಬ ಮನುಷ್ಯನಿಗೆ ಪ್ರಾರ್ಥನೆ ತುಂಬಾ ಪ್ರಾಮುಖ್ಯವಾದದ್ದು. ಎರಡನೆಯದಾಗಿ, ಒಬ್ಬ ಮನುಷ್ಯನಿಗೆ ದೇವರ ವಾಕ್ಯ ಅತಿ 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 ಪ್ರಾಮುಖ್ಯವಾದದ್ದು. ಕೀರ್ತನೆಗಳು 5ನೇ ಅಧ್ಯಾಯದಲ್ಲಿ ನೋಡ್ತೀವಲ್ಲ, ದಾವೀದ ಏನ್ ಮಾಡ್ತಾನೆ? ಉದಯ ಕಾಲದಲ್ಲಿಯೇ ದೇವರ ಸ್ವರವನ್ನು ಕೇಳುವುದಕ್ಕೆ ಸಿದ್ಧವಾಗಿದ್ದ. ಪ್ರೀತಿಯ ದೇವರ ಜನಾಂಗವೇ, ಆಗ ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸಿ ಆ ಉತ್ತರವನ್ನು ಪಡ್ಕೊಳ್ಳುವುದಕ್ಕೆ ಈ ದಾವೀದ ಎದುರು ನೋಡುತ್ತಾ ಇದ್ದ. ನೋಡ್ದ, ಈ ಅನೋಕನ ಜೀವನದಲ್ಲಿ ಇದೇ ಮಾಡಿತ್ತು. ಆತನು ದೇವರಿಗೆ ಭಯಪಡುವಂತ ಮನುಷ್ಯನಾಗಿದ್ದ. ಎರಡನೇದಾಗಿ ಪರಿಶುದ್ಧನಾಗಿ ಜೀವಿಸುತ್ತಾ ಇದ್ದ. ಮೂರನೇದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ದೇವರಿಗೆ ಇಷ್ಟಾನುಸಾರವಾಗಿ ಜೀವಿಸಿ ಆತನೊಂದಿಗೆ ಪ್ರತಿದಿನ ನಡೀತಾ ಇದ್ದ. ಹಲ್ಲೆಲೂಯಾ. ಈ ದಿನ ನೀನು ನಾನು ಯಾರೊಂದಿಗೆ ನಡೀತಾ ಇದ್ದೀವಿ? ಈ ಲೋಕದ ಜನರೊಟ್ಟಿಗೆನಾ? ರಾಜಕೀಯ ವ್ಯಕ್ತಿಗಳೊಟ್ಟಿಗೆ ನಡೀತಾ ಇದೀವ? ಅಥವಾ ಸಿನಿಮಾ ಆಕ್ಟರ್ಗಳೊಟ್ಟಿಗೆ ನಾವು ನಡೀತಾ ಇದೀವ? ಒಂದು ದಿನ ಇವರೊಟ್ಟಿಗೆ ನೀನು ನಡೆಯುವುದಾದರೆ ಒಂದು ದಿನ ನಿನ್ನ ಆಚೆಗೆ ಅವಮಾನಕ್ಕೆ ಗುರಿಯಾಗ್ತಾ ಇದೆಯಾ? ಸಹೋದರಿ ಸಹೋದರನೇ, ಈ ಭೂಲೋಕದಲ್ಲಿ ಯಾವುದೇ ಮನುಷ್ಯನು ನಿನಗೆ ರೋಡ್ ಮಾಡಲ್ ಆಗಿರಬಾರ್ದು, ನಿನಗೆ ಮಾದರಿ ಆಗಿರಬಾರ್ದು. ಈ ಲೋಕದಲ್ಲಿರುವಂತ ಯಾವುದೇ ಮನುಷ್ಯನನ್ನ ನೀನು ಮಾದರಿಯಾಗಿ ತೆಗೆದುಕೊಳ್ಳಬೇಡ. ಯಾವುದೇ ಮನುಷ್ಯನಾಗಿರ್ಲಿ, ಒಬ್ಬ ಸೇವಕನಾಗಿರ್ಲಿ, ಒಬ್ಬ ಸೇವಕಿಯಾಗಿರ್ಲಿ, ಅಥವಾ ಇನ್ನು ಬೇರೆ ಯಾವುದೇ ಮನುಷ್ಯನಾಗಿರ್ಲಿ, ನೀನು ಮಾದರಿಯಾಗಿ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡ. ಯಾಕಂದ್ರೆ ಆ ಮನುಷ್ಯರು, ಮೂಗಲ್ಲಿ ಉಸಿರಿರುವಂತ ಮನುಷ್ಯರು ದಾರಿ ತಪ್ಪಿ ನಡೀತಾರೆ. ಒಂದಲ್ಲ ಒಂದು ಸಲ ಮಾತು ತಪ್ತಾರೆ, ನಿನ್ನನ್ನು ದೂರ ಮಾಡ್ತಾರೆ. ಹಾಗಾಗಿ ಯೇಸು ಸ್ವಾಮಿ ಒಬ್ಬರನ್ನೇ ಮಾತ್ರ ನೀನು ಮಾದರಿಯಾಗಿ ತೆಗೆದುಕೊಳ್ಳಬೇಕು. ಯೇಸು ಸ್ವಾಮಿಯನ್ನ ನೀನು ಮಾದರಿಯಾಗಿ ತೆಗೆದುಕೊಂಡಾಗ ಆತನ ಅಜ್ಜೆಯಲ್ಲಿ ಅಥವಾ ಆತನ ಹೆಜ್ಜೆಯಲ್ಲಿ ನೀನು ನಡೀತಾ ಇರ್ತೀಯ, ಆತನ ಹಿಂದೆ ನೀನು ನಡೀತಾ ಇರ್ತೀಯ.
ಆಗ ಖಂಡಿತ ಆತನೊಟ್ಟಿಗೆ ಪ್ರತಿದಿನ ನಡೆಯುವುದಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡ್ಕೊಳ್ಳೋಣ, ಏಲಿಯನ ಬಗ್ಗೆ ನೋಡ್ಕೊಳ್ಳೋಣ. ಪ್ರೀತಿಯ ದೇವರ ಮಕ್ಕಳೇ, ನೋಡಿ, 2ನೇ ಅರಸುಗಳು 2ನೇ ಅಧ್ಯಾಯ 2ನೇ ಅರಸುಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ 11ನೇ ವಚನ ನೋಡಿ, 11ನೇ ವಚನ ಓದ್ತೇನೆ. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವನನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಎಲೀಷನು ಇದನ್ನು ನೋಡುತ್ತಾ, ನನ್ನ ತಂದೆ, ಇಸ್ರಾಯೇಲರಿಗೆ ರಥಾಶ್ವಗಳಾಗಿರುವನೇ ಎಂದು ಕೂಗಿ, ಏಲಿಯನು ತನಗೆ ಕಾಣಿಸದೇ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ನಡೆದುಕೊಂಡು 2 ತುಂಡು ಮಾಡಿದನು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯಾಕೋಬನ ಪತ್ರಿಕೆಯಲ್ಲಿ ನಾವು 5ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಏಲಿಯನು ನಮ್ಮಂತ ಸ್ವಭಾವವನ್ನೇ ಹೊಂದಿರುವಂತ ಮನುಷ್ಯನಾಗಿದ್ದ. ಆದರೆ ಏಲಿಯನು ಕೂಡ ದೇವರೊಂದಿಗೆ ನಡೀತಾನೆ, ದೇವರೊಂದಿಗೆ ಬದುಕುತ್ತಾನೆ. ಈ ಏಲಿಯನ ಒಂದು ಚರಿತ್ರೆ ಬಗ್ಗೆ ನೋಡುವಾಗ ಈತನಿಗೆ ಯಾರಿದ್ದರೋ ಯಾರಿಲ್ಲವೋ ನಮಗಂತೂ ಗೊತ್ತಿಲ್ಲ. ಏಲಿಯನ ಬಗ್ಗೆ ನಾವು ನೋಡ್ತೇವೆ. ಈ ಏಲಿಯನು ಪ್ರತಿದಿನ ದೇವರೊಂದಿಗೆ ನಡೀತಾನೆ, ದೇವರೊಂದಿಗೆ ಬದುಕ್ತಾನೆ. ನೋಡಿ, ಏಲಿಯನು ಆತನ ಜೀವನ, ಆತನ ಸ್ವಭಾವ ಎಂಥದಪ್ಪ ಅಂತ ನಾವು ನೋಡುವಾಗ, ಈ 2 ಅರಸುಗಳ ಗ್ರಂಥಗಳ ನೋಡುವಾಗ, ಧ್ಯಾನ ಮಾಡುವಾಗ, ಈತನು ಮನುಷ್ಯರಿಗೆ ಚಾಲೆಂಜ್ ಮಾಡ್ತಾ ಇದ್ದ. ಮಳೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋದಾದ್ರೆ ಮಳೆ ಬರ್ತಾ ಇತ್ತು. ಮಳೆ ನಿಂತೋಗ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರೆ ಮಳೆ ನಿಂತೋಗ್ತಾ ಇತ್ತು. ಮತ್ತೆ ಪರಲೋಕದಿಂದ ಬೆಂಕಿ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ, ಬೆಂಕಿ ಬರ್ತಾ ಇತ್ತು. ನೋಡ್ದ, ಈ ರೀತಿಯಾಗಿ ಏಲಿಯನು ಪ್ರಾರ್ಥನೆ ಮಾಡ್ತಾ ಇದ್ದ. ಈ ರೀತಿಯಾಗಿ ದೇವರಿಗೆ ನಂಬಿಗಸ್ತನಾಗಿ ಜೀವಿಸ್ತಾ ಇದ್ದ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಏಲಿಯನ ಹಾಗೆ ನಿನ್ನ ಜೀವನ, ನನ್ನ ಜೀವನ ಇದೆಯಾ? ನಮ್ಮನ್ನು ನಾವು ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳೋಣ. ಅನೋಕನ ತರ ನಿನ್ನ ಜೀವನ, ನನ್ನ ಜೀವನ ಇದೆಯಾ? ಸಹೋದರಿ ಸಹೋದರನೇ, ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಮ್ಮ ಮಕ್ಕಳಿಗೆ ಹೇಳೋಣ, ನಮ್ಮ ಮಕ್ಕಳಿಗೆ ತೋರಿಸೋಣ. ಸತ್ಯವೇದದಲ್ಲಿ 2 ವ್ಯಕ್ತಿಗಳು ಶರೀರಧಾರಿಯಾಗಿ ಪರಲೋಕ ರಾಜ್ಯದಲ್ಲಿದ್ದಾರೆ ಎಂಬುದಾಗಿ ಈ 2 ವ್ಯಕ್ತಿಗಳನ್ನ ಅನೇಕರಿಗೆ ನಾವು ಪರಿಚಯ ಮಾಡೋಣ. ಒಬ್ಬನು ಅನೋಕನು, ಇನ್ನೊಬ್ಬನು ಏಲಿಯನು. ನೋಡಿ, ಸುರಗಾಳಿ ಮುಖಾಂತರ ಪರಲೋಕಕ್ಕೆ ಏಲಿಯನು ಏರುವುದನು ಎಂಬುದಾಗಿ ನಾವು ನೋಡ್ತೇವೆ. ಅದೇ ಅನೋಕನು ನಾವು ನೋಡುವಾಗ ದೇವರೊಂದಿಗೆ ನಡೆದನು, ದೇವರವನ್ನ ಕರೆದುಕೊಂಡನು ಎಂಬುದಾಗಿ. ರೀತಿಯ ದೇವರ ಮಕ್ಕಳೇ, ಒಂದು ದಿನ ನೀನು ನಾನು ಯೇಸು ಸ್ವಾಮಿ ಹೇಳಿದ ಹಾಗೆ ಆತನ ಹಿಂದೆ ನಾವು ಹೋಗುವಾಗ, ಆತನನ್ನು ನಾವು ಮಾದರಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ, ಆತನಿಗೋಸ್ಕರ ಜೀವಮಾನವೆಲ್ಲ ನಾವು ಬದುಕುವಾಗ, ಯೇಸು ಸ್ವಾಮಿಗೋಸ್ಕರ ನಾವು ಬದುಕಿ ಜೀವಿಸುವಾಗ, ಒಂದಿನ ನಿನ್ನನ್ನು ನನ್ನನ್ನು ಪರಲೋಕ ರಾಜ್ಯಕ್ಕೆ ದೇವರು ಸೇರಿಸ್ಕೊಳ್ಳೋಣ. ಹಾಗಾಗಿ ಈ ವಾಕ್ಯ ಭಾಗವನ್ನು ಓದುವಂಥ ಸಹೋದರಿ ಸಹೋದರನೇ, ಇದು ನಿನಗಾಗಿ ಆಗಿದೆ. ಈ ವಾಕ್ಯದ ಪ್ರಕಾರ ಜೀವಿಸೋಣ. ಈ 2 ವ್ಯಕ್ತಿಗಳನ್ನು ಮಾದರಿಯಾಗಿ ಜೀವನದಲ್ಲಿ ಅಳವಡಿಸ್ಕೋಣ. ದೇವರು ನಿಮ್ಮನ್ನು ನಮ್ಮನ್ನು ಆಶೀರ್ವಾದ ಮಾಡಿ. ಪ್ರೈಸ್ ದ ಲಾರ್ಡ್.